ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹ ಜ್ಯೋತಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಸಹ 31ನೇ ಕಂತಿನ ಬಿಡುಗಡೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಬಹುತೇಕ ಜನರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಇನ್ನ ಮೊದಲನೇದಾಗಿ ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ ಏನಾಯ್ತು ಸರ್? ನಮ್ಮ ಮನೆಗೆ ಎಸ್ಕಾಂ ಸಿಬ್ಬಂದಿಗಳು ಇನ್ನೂ ಕೂಡ ಬಂದಿಲ್ಲ, ಏನ್ ಮಾಡ್ಬೇಕು ನಾವು? ಪರಿಷ್ಕರಣೆ ಮಾಡ್ತಾರಾ? ಇದನ್ನೆಲ್ಲವನ್ನ ಕೂಡ ನೀವು ನಿರಂತರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಏನ್ ನಡೀತಾ ಇದೆ, ಮನೆ ಮನೆಗೆ ಈಗ ಕೆಇಬಿ ಸಿಬ್ಬಂದಿಗಳು ಬಂದು ಮನೆ ಮನೆಗೆ ವಿಸಿಟ್ ಮಾಡಿ ದಾಖಲಾತಿ ಪರಿಶೀಲನೆ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ನೋಡೋದಕ್ಕೆ ಹೋದ್ರೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದ್ ಊರಲ್ಲಿ ಬಂದು ಒಂದ್ ಕಡೆ ಅವರೇ ಒಂದ್ ಕಡೆ ಒಂದಿಷ್ಟು ಜನ ಸಿಬ್ಬಂದಿಗಳು ಬಂದು ಎಲ್ಲಾ ಕಡೆ ಎಲ್ಲಾ ಜನರನ್ನು ಕರೆದ್ಬಿಟ್ಟು ಈ ರೀತಿ ದಾಖಲಾತಿಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಯಾವ ರೀತಿ ನಡೀತಾ ಇದೆ ತಿಳ್ಕೊಳ್ಳಿ. ಮನೆ ಮನೆಗೆ ಕೆಲವೊಂದು ಕಡೆ ಮನೆ ಮನೆಗೆ ಹೋಗ್ತಾ ಇದ್ರೆ ಕೆಲವೊಂದ್ ಕಡೆ ಒಂದ್ ಕಡೆ ಅವರೇ ಒಂದು ಕೂತ್ಕೊಂಡ್ಬಿಟ್ಟು ಎಲ್ಲರ ಹತ್ರ ಕಲೆಕ್ಟ್ ಮಾಡಿಬಿಟ್ಟು ಡಾಕ್ಯುಮೆಂಟ್ ಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮಲ್ಲೂ ಈ ರೀತಿ ನಡೆದಿದ್ಯಾ? ಮನೆ ಮನೆಗೆ ಬರ್ತಾ ಇದ್ದಾರಾ ಇಲ್ವಾ? ತಪ್ಪದೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ, ಓಕೆನಾ. ಏನಿದೆ ಅದನ್ನ ಸಿಚುವೇಶನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ. ಇನ್ನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ಸಹ ಸುದ್ದಿ ಹರಿದಾಡ್ತಾ ಇದೆ. KYC ಮಾಡಿಸಿ, ಬಯೋಮೆಟ್ರಿಕ್ ಮಾಡಿಸಿ, ಹೊಸದಾಗಿ ಅರ್ಜಿ ಹಾಕಿ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನು ನಿಮ್ಗೆ ಆಲ್ರೆಡಿ ನಾನು ತಿಳಿಸಿದ್ದೆ, ಇನ್ನು ಫೈನಲೈಸ್ ಆಗಿಲ್ಲ ಏನ್ ಮಾಡಬೇಕು ಅಂತ ಹೇಳಿ. ಸದ್ಯಕ್ಕಿರುವಂತಹ ಅಪ್ಡೇಟ್ ಪ್ರಕಾರ ಬಯೋಮೆಟ್ರಿಕ್ ಅಥವಾ KYC ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬರ್ತಾ ಇದೆ. ಇದ್ರ ಗೃಹ ಜ್ಯೋತಿ ಪರಿಷ್ಕರಣೆ ಮತ್ತೆ SIR ಕಂಪ್ಲೀಟ್ ಆದ ನಂತರ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಯನ್ನ ಸರ್ಕಾರ ಶುರು ಮಾಡುವಂತ ಸಾಧ್ಯತೆ ಇದೆ. ಬಟ್ ಯಾವ ರೀತಿಯಲ್ಲಿ ಮಾಡ್ತಾರೆ ಅಥವಾ ಅದನ್ನ ಪರಿಷ್ಕರಣೆಯನ್ನ ಕೈ ಬಿಡ್ತಾರ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ. ಬಟ್ ಆದ್ರೆ ಒಂದು ವಿಚಾರ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದ್ರೆ, ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಎಲ್ಲಾ ಬಿಡುಗಡೆ ಹಂತಕ್ಕೆ ಬಂದ್ರು ಸರ್ಕಾರ ಯಾಕೆ ಡಿಲೇ ಮಾಡ್ತಾ ಇದೆ? ಆದಷ್ಟು ಬೇಗ 31ನೇ ಕಂತಿನ ಹಣ ಬಿಡುಗಡೆ ಮಾಡಬೇಕು. ಯಾಕೆಂದ್ರೆ ಈಗ ಆ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಪ್ರೋಸೆಸ್ ಆಗೋದ್ರಿಂದ ಅಲ್ಲಿ ಈಗ ಸಚಿವ ಸ್ಥಾನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇನ್ನೂ ಕೂಡ ಕೊಟ್ಟಿಲ್ಲ, ಓಕೆನಾ. ಅವ್ರ ಕಡೆಯಿಂದ ಪ್ರೋಸೆಸ್ ಆಗ್ತಾ ಇತ್ತು. ಅದೇ ಮೇಜರ್ ಕಾರಣದಿಂದ ಹಣ ಜಮಾ ಆಗೋದು ಡಿಲೇ ಆಗ್ತಾ ಇದೆ. ಎಲ್ಲವೂ ಕೂಡ ಸಿದ್ಧತೆ ಇದ್ರೂ ಸಹ ಹಣ ಬಿಡುಗಡೆ ಆಗ್ತಾ ಇಲ್ಲ. ಸಚಿವ ಸಂಪುಟದ ವಿಸ್ತರಣೆ ಏನ್ ಬದಲಾವಣೆ ಆಗ್ತಾ ಇದೆ ಕೆಲವೊಂದಿಷ್ಟು, ಅದಿನ್ನೂ ಕೂಡ ಇಂಥವ್ರಿಗೆ ಈ ಸಚಿವ ಸ್ಥಾನ ಕೊಡಬೇಕು ಅಂತ ಕಂಪ್ಲೀಟ್ ಆಗಿಲ್ಲ, ಓಕೆನಾ. ಆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಾದ್ರೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಕೊಟ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಕಂತು ಯಾವಾಗ ಪ್ರೋಸೆಸ್ ಮಾಡಬೇಕು, ಏನು ಎಷ್ಟು ಕಂತು ಪೆಂಡಿಂಗ್ ಇದೆ ಎಲ್ಲವೂ ಕೂಡ ಗೊತ್ತಿರುತ್ತೆ. ಅವ್ರು ಫಾಸ್ಟ್ ಆಗಿ ಬಾಕಿ ಕಂತನ್ನು ಕೂಡ ರಿಲೀಸ್ ಮಾಡುವಂತ ಸಾಧ್ಯತೆ ಇರುತ್ತೆ. ಬಟ್ ಈ 31ನೇ ಕಂತಿನ ಹಣ ಯಾಕೆ ಪೆಂಡಿಂಗ್ ಇಟ್ಕೊಂಡಿದೆ? ಈ ವಿಡಿಯೋ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಸ್ಟೇಟಸ್ ಚೆಕ್ ಮಾಡಿದಾಗ ಸಕ್ಸಸ್ ತೋರಿಸ್ತಿದೆ. DBT ಕರ್ನಾಟಕ ಆಪ್ ಅಲ್ಲೂ ಸಹ ಈಗ ಆಲ್ರೆಡಿ ಹಣ ಜಮಾ ಆಗಿರೋ ದಿನಾಂಕ ತೋರಿಸ್ತಾ ಇದೆ. ಬಟ್ ಆದ್ರೆ ಜನರ ಬ್ಯಾಂಕ್ ಖಾತೆಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಆದಷ್ಟು ಬೇಗ ರಿಲೀಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಉಪಯುಕ್ತ ಅನ್ಸಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.